ಒಂದು ರೂಪುರೇಷೆಗೆ ಕೂಡ ಸೇರಿಸಬಹುದು, ರೂಪುರೇಷೆಗಳನ್ನ ನಾವು ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದು. ಈಗ ಬಂದಂತ ಗಣೇಶ ಚತುರ್ಥಿ ಕೆಲವೊಂದು ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೀನಿ, ಅನ್ಯತಾ ಭಾವಿಸಬಾರ್ದು, ಏನು ಒಂದು ಧಾರ್ಮಿಕ ಭಾವನೆ ಅಂತ ಇತ್ತು ಅದು ಕಮ್ಮಿ ಆಗ್ತಾ ಇದೆ, ಆಡಂಬರ ಜಾಸ್ತಿ ಆಗ್ತಾ ಇದೆ, ಭಕ್ತಿ ಕಮ್ಮಿ ಆಗ್ತಾ ಇದೆ. ದಯವಿಟ್ಟು ಗಣೇಶ ಚತುರ್ಥಿನ ನಮ್ಮ ನಂಬಿಕೆಯಲ್ಲಿ ಏನಿದೆ, ಜನ ನಾವು ಏನೇ ಆಗಿರ್ಬೋದು, ಬೇರೆ ಬೇರೆ ಧಾರ್ಮಿಕ ಪಂಥಗಳನ್ನು ನಾವು ಸೇರಿರ್ಬೋದು, ನಂಬಿಕೆ ಅನ್ನೋದು ನಮ್ಮನ್ನೆಲ್ಲರೂ ಒಂದು ಒಗ್ಗೂಡಿಸುವಂಥ ಒಂದು ಶಕ್ತಿ. ನಮಗೂ ನಂಬಿಕೆ ಇರ್ತದೆ, ನಮ್ಮ ಇವರಿಗೆ ಬೇರೆ ನಂಬಿಕೆ ಇರ್ತದೆ, ಒಬ್ಬೊಬ್ಬರು ನಂಬಿಕೆ ಒಳ್ಳೆಯದು. ಸಮಾಜದಲ್ಲಿ ನಾವು ಸಾಮರಸ್ಯದಿಂದ ಬಾಳಬೇಕಂದ್ರೆ ನಮ್ಮ ನಂಬಿಕೆ. ಹಬ್ಬಗಳಲ್ಲಿ ಆಡಂಬರ ಜಾಸ್ತಿ, ಭಕ್ತಿ ಕಡಿಮೆ ಆಗ್ತಿದೆ. ತಹಶೀಲ್ದಾರ್ ಸುದರ್ಶನ್ ಯಾದವ್. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳ ಆಚರಣೆಯ ಪ್ರಯುಕ್ತ ಶಾಂತಿ ಸಭೆಯನ್ನು ತಹಶೀಲ್ದಾರ್ ಮತ್ತು ಡಿವೈಎಸ್ಪಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆಯಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿ, ಇತ್ತೀಚೆಗೆ ನಾವು ಕಂಡಂತೆ ಹಬ್ಬಗಳ ಆಚರಣೆಯಲ್ಲಿ ವೈಶಿಷ್ಟ್ಯತೆಯನ್ನು ಕಳೆದುಕೊಂಡಿದ್ದು, ಆಡಂಬರ ಹೆಚ್ಚಾಗ್ತಿದ್ದು, ಶ್ರದ್ಧಾಭಕ್ತಿಗಳು ಕಡಿಮೆ ಆಗ್ತಿದೆ ಎಂದು ತಿಳಿಸಿದ ಅವರು, ಯಾವುದೇ ಒಂದು ಹಬ್ಬ ಆಚರಣೆ ಮಾಡಬೇಕೆಂದ್ರೆ ಸಂಪ್ರದಾಯ ಸಂಸ್ಕೃತಿಗಳನ್ನು ಪದ್ಧತಿಗಳೊಂದಿಗೆ ಭಕ್ತಿ ಶ್ರದ್ಧೆಗಳಿಂದ ಆಚರಿಸಬೇಕೆಂದರು. ಆದರೆ ಆಡಂಬರ ಹೆಚ್ಚಾಗಿ ಅದರ ರೂಪವನ್ನೇ ಕಳೆದುಕೊಳ್ಳುವಂತಾಗಿದ್ದು, ಇಂದಿನ ಯುವಕರು ಹಬ್ಬಗಳನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಆ ಹಬ್ಬಗಳ ವೈಶಿಷ್ಟ್ಯತೆಯನ್ನು ತಿಳಿದು ಅದರೊಂದಿಗೆ ಸಂಪ್ರದಾಯಗಳಿಗೆ ಅನುಗುಣವಾಗಿ ಭಕ್ತಿ ಭಾವನೆಗಳಿಂದ ಆಚರಣೆ ಮಾಡಬೇಕೆಂದರು. ಆದರೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಆಡಂಬರದಿಂದ ಮಾಡಲು ಹೋಗಿ ಇನ್ನೊಬ್ಬರಿಗೆ ತೊಂದರೆ ಆಗುವ ರೀತಿಯಲ್ಲಿ ಅಥವಾ ಲಾ ಆ್ಯಂಡ್ ಆರ್ಡರ್ಗೆ ಭಂಗ ತರುವಂತಹ ಆಚರಣೆಗಳಿಗೆ ಮುಂದಾಗಬಾರದೆಂದು ಸೂಚಿಸುತ್ತೇನೆಂದರು. ಚಿಂತಾಮಣಿ ಜನತೆಗೆ ಗಣೇಶನ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ತಿಳಿಸಿದರು. ನಂತರ ಡಿವೈಎಸ್ಪಿ ಮುರಳೀಧರ್ ಅವರು ಮಾತನಾಡಿ, ಯುವಕರು ಗಣೇಶನ ಹಬ್ಬ ಮಾಡುವ ವೇಳೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಮುಂದಾಗಬೇಕು. ಯಾವುದೇ ಅಹಿತಕರ ಘಟನೆಗಳಿಗೆ ದಾರಿ ಮಾಡಿಕೊಡಬಾರ್ದು. ಸರ್ಕಾರದ ನಿಯಮಾವಳಿಯಂತೆ ಗಣೇಶನ ವಿಗ್ರಹಗಳನ್ನಿಟ್ಟು ವಿದ್ಯುತ್ ಸಂಪರ್ಕ, ವಿಸರ್ಜನೆ ಸೇರಿದಂತೆ ಎಲ್ಲ ರೀತಿಯಲ್ಲೂ ಪರ್ಮಿಷನ್ ಪಡೆದಿರಬೇಕು. ಫ್ಲೆಕ್ಸ್ಗಳನ್ನು ಹಾಕುವ ವೇಳೆಯಲ್ಲಿ ಸೂಕ್ತ ಬಂದೋಬಸ್ತ್ನೊಂದಿಗೆ 8 ಅಡಿಗಳ ಮೇಲೆ ಎತ್ತರದಲ್ಲಿ ಕಟ್ಟಿರಬೇಕು. ಒಂದು ವೇಳೆ ಕಾನೂನು ಬಾಹಿರವಾಗಿ ಫ್ಲೆಕ್ಸ್ ಅಥವಾ ಬ್ಯಾನರ್ಗಳನ್ನು ಹಾಕಿರುವುದು ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆಂದು ಎಚ್ಚರಿಸಿದರು. ಅದೇ ರೀತಿಯಾಗಿ ಈದ್ ಮಿಲಾದ್ ಆಚರಿಸುವ ವೇಳೆಯಲ್ಲಿ ಮುಸ್ಲಿಂ ಬಾಂಧವರು ಶಾಂತಿ ವ್ಯವಸ್ಥೆ ಕಾಪಾಡುವಲ್ಲಿ ಸಹಕಾರ ನೀಡಬೇಕು. ಇದರ ಜೊತೆಗೆ ಡಿಜೆ ಸೌಂಡ್ ಸಿಸ್ಟಮ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತದೆ ಎಂದು ಸೂಚಿಸಿದರು. ನಂತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ಮತ್ತು ನಗರಸಭೆ ಪೌರಾಯುಕ್ತರಾದ ಚಲಪತಿ ಮಾತನಾಡಿ, ಪಂಚಾಯಿತಿ ಮತ್ತು ನಗರಸಭೆಯಲ್ಲಿ ಏಕಗವಾಕ್ಷಿ ಕೌಂಟರ್ಗಳನ್ನು ತೆರೆಯಲಾಗ್ತಿದ್ದು, ಗಣೇಶನ ವಿಗ್ರಹಗಳನ್ನು ಇಡುವ ಬಗ್ಗೆ ಪರ್ಮಿಷನ್ ಪಡೆಯಬೇಕಾಗ್ತದೆ. ಜೊತೆಗೆ ಪೊಲೀಸ್ ಠಾಣೆಯನ್ನು ಸಹ ಪರ್ಮಿಷನ್ ಪಡೆದು ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಭಕ್ತಿ ಶ್ರದ್ಧೆಗಳಿಂದ ಆಚರಿಸಿ ಯಾವುದೇ ಕಾರಣಕ್ಕೂ ಆಡಂಬರಕ್ಕೆ ಮುಂದಾಗಿ ಶಾಂತಿ ಸುವ್ಯವಸ್ಥೆ ಸಮಸ್ಯೆ ಬರದ ಹಾಗೆ ಸಹಕಾರ ನೀಡಿ ಗಣೇಶ ವಿಗ್ರಹ ಇಟ್ಟ ದಿನದಿಂದ ಕೇವಲ 3 ಅಥವಾ 5 ದಿನಗಳ ಒಳಗಾಗಿ ವಿಸರ್ಜನೆ ಮಾಡಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಡಿಪಿಒ ಮಹೇಶ್ ಬಾಬು, ಬೆಸ್ಕಾಂ ಇಲಾಖೆ ಅಧಿಕಾರಿಗಳು, ಅಗ್ನಿಶಾಮಕ ದಳದ ಅಧಿಕಾರಿಗಳು, ಹಿಂದೂ ಮುಸ್ಲಿಂ ಮುಖಂಡರು, ಯುವಕರು, ಸಾರ್ವಜನಿಕರು ಹಾಜರಿದ್ದರು. ಪರ್ಮಿಷನ್ ಇಲ್ಲ ಏನಾದರೂ ನೀವು ಫ್ಲೆಕ್ಸು ಬ್ಯಾನರ್ಸ್ ಕಟ್ಟಿದ್ರೆ ಡಿಸ್ಫಿಗರ್ಮೆಂಟ್ ಆಕ್ಟ್ ಅಲ್ಲಿ ನಾನು FIR ಮಾಡಿಸ್ತೀನಿ. ಆಮೇಲೆ ಯಾರೂ ಸಹ ದಯವಿಟ್ಟು ಹೇಳ್ತೀನಿ, ಒಂದು ದಿನ ಬಿಟ್ಬಿಡಿ. ಆದಷ್ಟು ಯಾವುದೋ ಸಣ್ಣ ಸಣ್ಣ ಗಣಪತಿಗಳು ಬಿಡೋಕೆ ಕಷ್ಟ ಆದರೆ ನಾನೇ ನಿಮ್ಮ ಮನೆ ಹತ್ರ ಒಂದು ಡ್ರಮ್ ತರ್ತೀನಿ, ಅದರಲ್ಲೇ ಬಿಟ್ಬಿಡಿ. ಮನೆ ಹತ್ರ ಇನ್ನೂ ಬೆಸ್ಟ್, ನೀರಿಲ್ಲ, ದೊಡ್ಡ ಡ್ರಮ್ ಮಾಡ್ಕೊಡ್ತೀವಿ, ನಾವೇ ನಿಮ್ಮ ಮನೆ ಹತ್ರ ಬರ್ತೀವಿ. ಆ ಥರ ಯಾರಾದರೂ ರಿಕ್ವೆಸ್ಟ್ ಇದ್ರೆ ಹೇಳಿ, ವಾರ್ಡ್ ವೈಸ್ ನಾವೇ ಬಂದು ಕಲೆಕ್ಟ್ ಮಾಡಿಕೊಂಡು ನೀರಲ್ಲಿ ಬಿಡಿಸ್ತೀವಿ. ಅಲ್ಲಿ ಬಾಳೆ ದಿಂಡು ಅವು ಬರ್ತಾವಲ್ಲ, ಅದಕ್ಕೆ ಸಪ್ರೇಟ್ ನಾವು ವಿಸರ್ಜನೆ ಜಾಗದಲ್ಲಿ ಇಡ್ತೀವಿ. ಅಲ್ಲಿ ಹಾಕಿ ನೀರಲ್ಲೆಲ್ಲ ಬಿಟ್ಟು ನೀರನ್ನು ಮತ್ತೆ ಹಾಳು ಮಾಡೋಕ್ಕೆ ಹೋಗಬೇಡಿ. ಟವರ್ಗಳ ಮೇಲೆ ಹತ್ಬಿಟ್ಟು ಬ್ಯಾನರ್ಸು ಅದು ಹಾಕೋದಕ್ಕೆ ಸರ್ ಅವಕಾಶ ಕೊಡಲ್ಲ. ಗ್ರೌಂಡಿಂಗ್ ಆಗುತ್ತೆ ಮತ್ತು ಜೀವ ಹಾನಿ ಆಗ್ತದೆ. ಆದಷ್ಟು 3ನೇ ದಿನಕ್ಕೆ ಗಣಪತಿ ಬಿಡೋದಕ್ಕೆ ಪ್ರಯತ್ನ ಪಡ್ರಿ. ಮಾಸಾಗಿ ಹೋಗಿ ಎಲ್ಲ ಒಂದೇ ಸರಿ ಬಿಟ್ಬಿಟ್ಟು ಆದಷ್ಟು ಬೆಳಕಿದ್ದಾಗಲೇ ಬಿಟ್ಬಿಟ್ಟು ಮನೆಗಳಿಗೆ ಬನ್ನಿ. 6 ಗಂಟೆ ಒಳಗಡೆ ಬಿಡಬೇಕು. ಯಾಕಂದರೆ ಅಲ್ಲಿ ಫೈರ್ ಇಂಜಿನಿಯರ್ ನೀವು ಮಸ್ಟ್ ಆ್ಯಂಡ್ ಶುಡ್ ನೀವು ಫೈರ್ ಡಿಪಾರ್ಟ್ಮೆಂಟಲ್ಲಿ ಇರಬೇಕಾಗ್ತದೆ. ನಾವು ಈಗಾಗಲೇ ಫಿಶರೀಸ್ಗೂ ಒಂದು ಡೈರೆಕ್ಷನ್ಸ್ ಕೊಡ್ತೀವಿ. ತಾಲೂಕು ಆಫೀಸ್ ಕಡೆಯಿಂದ ಒಂದು ಬೋಟಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ನಾವು ಮಾಡ್ತೀವಿ. ಒಳಗಡೆ ಮಾಡೋದಾಗಿರ್ಬೋದು ಅಥವಾ ಅವ್ರ ನಂಬಿಕೆ ಮಾಡೋದಾಗಿರ್ಬೋದು ಮಾಡಿಲ್ಲ. ಅವ್ರ ನಂಬಿಕೆಗೆ ನಾವು ಬೆಲೆ ಕೊಟ್ಟು ನಮ್ಮ ನಂಬಿಕೆಗೆ ಅವ್ರು ಬೆಲೆ ಕೊಟ್ಟಾಗ ನಾವು ಸಮಾಜದಲ್ಲಿ ಸಾಮರಸ್ಯವಾಗಿ ಬಾಳ್ಬೋದು.
ಈ ಒಂದು ಆಡಂಬರ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನೋ ನಾವು ದೊಡ್ಡದಾಗಿ ಮಾಡ್ತಾ ಇದೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಅನ್ಯತಾ ಏನೋ ಮಾಡಕ್ ಹೋಗಿ ಮತ್ತೆ ಲಾಂಡ್ ಆರ್ಡರ್ ಇಶ್ಯೂ ಆಗಿ ಅದು ಬೇರೆ ರೂಪ ತಿಳ್ಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈಗೆಲ್ಲ ಕರೆದು ಇವೆಲ್ಲ ಯೋಗ್ಯ ಇದ್ದೀರಾ. ಖುಷಿ ಪಡಿ, ಗಣೇಶ ಜಯಂತಿನ ಚೆನ್ನಾಗಿ ಮಾಡಿ, ಗಣೇಶನ ಚೆನ್ನಾಗಿ ಇಟ್ಟು ಅಲಂಕಾರ ಮಾಡಿ, ಭಕ್ತಿ ಭಾವನೆಯಿಂದ ಜನರನ್ನ ಸೇರಿಸಿ ಮಾಡಿ. ಬಟ್ ನೀವು ಮಾಡುವಂಥ ಒಂದು ಏನು ಪೂಜೆ ಪುನಸ್ಕಾರ ಇರ್ಬೋದು ಬೇರೆಯವರಿಗೆ ತೊಂದರೆ ಆಗಬಾರ್ದು. ಸ್ವತಃ ನಮಗೆ ಸಂವಿಧಾನದಲ್ಲಿ ಹೇಳ್ತಾರೆ, ಆರ್ಟಿಕಲ್ 21ರಲ್ಲಿ ಈಕ್ವಾಲಿಟಿ ಆ್ಯಂಡ್ ಲಿಬರ್ಟಿ ಅಂತ ಹೇಳ್ತಾರೆ. ಬಟ್ ನಮಗೆ ಎಲ್ಲರೂ ಅರ್ಥ ಮಾಡ್ಕೊಂಡಿರೋದು ಬರೀ ನಮಗೆ ಸ್ವಾತಂತ್ರ್ಯ ಇದೆ, ನಾವು ಏನಾದರೂ ಮಾಡ್ಬೋದು. ನಮಗೆಲ್ಲರೂ ಗೊತ್ತಿಲ್ಲ ಸಂವಿಧಾನದಲ್ಲಿ ಏನು ಆರ್ಟಿಕಲ್ 21 ಹೇಳ್ತಾರೆ, ಅದು ಅಬ್ಸಲ್ಯೂಟ್ ಲಿಬರ್ಟಿ ಅಲ್ಲ, ಅಬ್ಸಲ್ಯೂಟ್ ಈಕ್ವಾಲಿಟಿ. ಈಕ್ವಾಲಿಟಿ ವಿತಿನ್ ದ ಬೌಂಡ್ಸ್ ಆಫ್ ಲಾ ಅಂತ, ಲಿಬರ್ಟಿ ವಿತಿನ್ ದ ಬೌಂಡ್ಸ್ ಆಫ್ ಲಾ ಅಂತ ಕರೀತಾರೆ. ಸೊ ಏನು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಸಮಾಜಕ್ಕೆ ತೊಂದರೆ ಆಗ್ತಿಲ್ಲ, ಆ ಸ್ವಾತಂತ್ರ್ಯವನ್ನು ನಾವು ಬಳಸ್ಕೊಳ್ಬೇಕೆ ಹೊರತು ಸ್ವಾತಂತ್ರ್ಯವನ್ನು ನಾವು ಸ್ವೇಚ್ಛಾಚಾರವಾಗಿ ಬಳಸಬಾರ್ದು. ಸೊ ಅದಕ್ಕೋಸ್ಕರ ಲಾಂಡ್ ಆರ್ಡರ್ಗೆ ತೊಂದರೆ ಆಗ್ತಿಲ್ಲ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಿಲ್ಲ, ಸಾಮರಸ್ಯವಾಗಿ ಒಂದು ಗಣೇಶ ಚತುರ್ಥಿನ ಆಚರಿಸಬೇಕು. ಈ ಗಣೇಶ ಹಬ್ಬನ್ನ ಒಂದು ವೇದಿಕೆಯಾಗಿ ತಗೊಳ್ತಿದ್ದಾರೆ. ಗಣೇಶ ಹಬ್ಬದ ದಿವಸ ಗಣೇಶ ಮೆರವಣಿಗೆಯಲ್ಲಿ ಯಾವ ಭಕ್ತಿಗೀತೆಗಳಿರಬೇಕು ಅವೆಲ್ಲ ಮಾಯ ಆಗಿಬಿಟ್ಟು ಡಿಸ್ಕೋ ಡ್ಯಾನ್ಸ್ ಬರ್ತಾ ಇದೆ. ಇವು ಬೇಕಾ? ಗಣೇಶ ಕೇಳಿದ್ನ ನಿಮ್ಗೆ ಡಿಸ್ಕೋ ಡ್ಯಾನ್ಸ್ ಆಡಿಸಿ ಅಂತ? ಕೇಳಿದ್ನನ್ರಿ ಗಣೇಶ? ಭಕ್ತಿಪೂರ್ವಕವಾಗಿ ಏನಾದರೂ ಮೆರವಣಿಗೆ ಮಾಡಿ ಅದಕ್ಕೆಲ್ಲ 100% ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣ ಸಪೋರ್ಟ್ ಇರುತ್ತೆ. ನಾಟ್ ಓನ್ಲಿ ಗಣೇಶ ಹಬ್ಬ, ಈದ್ ಮಿಲಾದಲ್ಲೂ ಅಷ್ಟೇ. ನಾವು ಜಸ್ಟ್ ಆ ಡಿಸ್ಕೋ ಇವೆಲ್ಲ ಹಾಕೋಕ್ಕೆ ಹೋಗ್ಬಾರ್ದು, ನಾವು ಪರ್ಮಿಷನ್ ಕೊಡಲ್ಲ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಡೆಸಿಬಲ್ಸ್ ಇದೆಯೋ ಅಷ್ಟೇ ಡೆಸಿಬಲ್ಸ್ ಇರಬೇಕು. ಅದಕ್ಕೇನಾದರೂ ಮೀರಿದರೆ ಮುಲಾಜಿಲ್ಲದೆ ನಾವು ಸೀಸ್ ಮಾಡ್ತೀವಿ. ಮೊದಲನೇದಾಗಿ ನಮ್ಮ ಪ್ರಾರಂಭ ಸ್ಟಾರ್ಟ್ ಆಗೋದು ಗಣೇಶನ ಒಂದು ಏರಿಯಾದಲ್ಲಿ ಕೂರಿಸ್ತಿದ್ದೀವಿ ಅಂದರೆ ಎಲ್ಲ ಚೆಂದ ಇತ್ತು. ಹೋಗಿ ಪ್ರೀತಿಯಿಂದ ಕೇಳಿ ಅವ್ರು ಕೊಟ್ಟಷ್ಟು ತಗೊಳ್ಳಿ. ಅವ್ರ ಜೋಬಕ್ಕೆ ಕೈ ಹಾಕಿದ್ರೆ ಡೆಫಿನೆಟ್ ಆಗಿ ರಾಬ್ರಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ನಮ್ಮ ಗಮನಕ್ಕೆ ಬಂದರೆ ಡೆಫಿನೆಟ್ ಆಗಿ ರಾಬ್ರಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಏರಿಯಾದಲ್ಲಿ ಪ್ರತಿ ವರ್ಷ ಮಾಡ್ತೀರಾ, ತುಂಬ ಜನ ಖುಷಿಯಿಂದ ಕೊಡ್ತಾರೆ, ತಗೊಳ್ಳಿ. ಫಸ್ಟ್ ಗಣೇಶನ್ನ ಕೂರ್ಸಕ್ಕೆ ಮುಂಚೆ ಏನೇನು ಪದ್ಧತಿಗಳಿವೆ, ಏನೇನು ನಿಯಮಗಳಿವೆ ಫಸ್ಟ್ ಅವು ತಿಳ್ಕೊಳ್ಳಿ. ಏನೋ ಜಸ್ಟ್ ಒಂದು 5-6 ಜನ ಸೇರ್ಕೊಳ್ಳೋದು, ನಾವು ಗಣೇಶನ ಕೂರಿಸ್ತೀವಿ ಅನ್ನೋದಲ್ಲ. ಯಾರ ಜೊತೆ ಪರ್ಮಿಷನ್ ತಗೋಬೇಕು? ಗಣೇಶ ಕೂರ್ಸಕ್ಕೆ ಮುಂಚೆ ಒಂದು ಸಿಂಗಲ್ ವಿಂಡೋ ಅಂತ ಮಾಡ್ತೀವಿ ಮುನ್ಸಿಪಲ್ ಕಚೇರಿಯಲ್ಲಿ. ಆ ಮುನ್ಸಿಪಲ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು ಎಲ್ಲ ಸೇರಿ ಅಲ್ಲಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಇರುತ್ತೆ. ನೀವು ಅಲ್ಲಿ ಅರ್ಜಿ ಹಾಕಬೇಕಾಗುತ್ತೆ. ಅದೆಲ್ಲ ಪರಿಶೀಲನೆ ನಂತರ ಫೈನಲ್ ಆಗಿ ಪೊಲೀಸರು ಇಂಥ ಕಂಡೀಷನ್ಸ್ ಹಾಕಿ ನಿಮಗೆ ಪರ್ಮಿಷನ್ ಕೊಡ್ತಾರೆ. ನೀವು ಒಂದು ಅಫಿಡವಿಟ್ ಸಲ್ಲಿಸ್ಕೋಬೇಕಾಗ್ತದೆ. ನೀವು ಕೂರಿಸೋ ದಿನಗಳಂದು ಯಾವುದೇ ಥರವಾದ ಅಹಿತಕರ ಘಟನೆಗಳು ಆಗಬಾರ್ದು. ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದರೂ ಸಹ ನೀವೇ ಜವಾಬ್ದಾರರಾಗಬೇಕು. ನೀವೇ ವಾಲಂಟಿಯರ್ಸ್ ಇರಬೇಕು. ವಾಲಂಟಿಯರ್ಸ್ ಒಂದು ಬ್ಯಾಡ್ಜ್ ನೀವೇ ಹಾಕೋಬೇಕು. ಡೇ ಆ್ಯಂಡ್ ನೈಟು 24/7 ಗಣೇಶನ್ ಕಾಯೋ ಜವಾಬ್ದಾರಿ ನಿಮ್ಮದು. ಗಣೇಶನ್ನ ನೀರಿಗೆ ಬಿಡೋವರೆಗೂ ಸಹ ಆ ಜವಾಬ್ದಾರಿ 100% ನಿಮ್ಮದು. ಏನಾದರೂ ಅನ್ಫೋರ್ಸಿನ್ ಆಗಿ ಏನಾದರೂ ಕಮ್ಯುನಲ್ ಗೂಂಡಾಸ್ ಲಿಸ್ಟ್ಗೆ ಸೇರಿಸ್ತೀವಿ. ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು. ನಮಗೆ ಬೇಕಾಗಿರೋದು ಚಿಂತಾಮಣಿಯಲ್ಲಿ ಶಾಂತಿ ಸುವ್ಯವಸ್ಥೆ, ಜನರ ನೆಮ್ಮದಿ. ಅದಕ್ಕೋಸ್ಕರ ಇವೆಲ್ಲ ಪ್ರಯತ್ನಗಳು. ಸೊ ಈ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಯಾವುದಾದ್ರೂ ಬೆಸ್ಕಾಮಲ್ಲಿ ಅನಧಿಕೃತವಾಗಿ ಕರೆಂಟ್ ತಗೊಳ್ಳೋದು, ಸೊ ಇವೆಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ. ಎಷ್ಟು ದಿನ ನಾವು ಪರ್ಮಿಷನ್ ಕೊಟ್ಟಿರ್ತೀವೋ ಅಷ್ಟು ದಿನ 2 ಗಂಟೆ ಅಂದರೆ ಶಾರ್ಪ್ 2 ಗಂಟೆಗೆ ಆಯ್ತಾ. ಭಾರತ ದೇಶ ಅಂತಂದ್ರೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೈಸ್ಯ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತಿ ಎತ್ತರ ಸಂತತಿ ಅಂತ ಹೇಳ್ತಾರೆ. ಅಂತಂದ್ರೆ ಉತ್ತರದಲ್ಲಿ ಹಿಮಾಲಯ ಪರ್ವತ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರೇಬಿಯಾ ಸಮುದ್ರ. ಈ ಮಧ್ಯದಲ್ಲಿರ್ತಕ್ಕಂಥ ಭೂಭಾಗದಲ್ಲಿ ಹೊಂದಿರತಕ್ಕಂಥ ನಾವು ಭಾರತೀಯರು ಅಂತೇಳಿ. ಇಲ್ಲಿ 4,500 ಕ್ಯಾಸ್ಟ್ಗಳು, 25,000 ಸಬ್ ಕ್ಯಾಸ್ಟ್ಗಳು ಎಲ್ಲ ಒಂದು ಸೂರಿನಡಿ ಇದ್ದೀವಿ ಅಂತಂದರೆ ನಾವು ಎಲ್ಲ ಒಟ್ಟಿಗೆ ನಾವು ಇಲ್ಲಿ ಇರೋದಕ್ಕೆ, ಬಾಳ್ತಾ ಇರೋದಕ್ಕೆ, ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇರೋದಕ್ಕೆ ನಮಗೆಲ್ಲ ಅವಕಾಶ ಇದೆ. ನೋಡಿ, ಇಲ್ಲಿ ಮುಸಲ್ಮಾನರು ಇದ್ದೀರಿ, ಹಿಂದೂಗಳಿದ್ದೀರಿ. ಇಲ್ಲಿ GS ಶಿವರುದ್ರಪ್ಪನವ್ರು ಒಂದು ಕಡೆ ಹೇಳ್ತಾರೆ, ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದೀರಿ, ಮುಸಲ್ಮಾನರು ಇದ್ದೀರಿ,
ಸಿಖ್ಖರಿದ್ದಾರೆ, ಜೈನರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಒಕ್ಕಲಿಗರಿದ್ದಾರೆ, ಲಿಂಗಾಯತರಿದ್ದಾರೆ, ಅಸ್ಪೃಶ್ಯರಿದ್ದಾರೆ. ಆದರೆ ನಾನು ಹುಡುಕ್ತಾ ಇರೋದು ಮನುಷ್ಯರನ್ನು ದಯಮಾಡಿ ಹೇಳಿ ಎಲ್ಲಿದ್ದಾರೆ ಅಂತೇಳಿ. ನಾವು ಮನುಷ್ಯರು, ಆ ಮನುಷ್ಯರು ಹುಡುಕುವಂಥ ಕಾಲ ಬಂದಿದೆ. ನಿಮ್ಮ ಹಬ್ಬಗಳು ಹರಿದಿನಗಳು ಯಾಕೆ ಮಾಡ್ತಾರೆ ಅಂತಂದರೆ ನಮ್ಮ ಮನಸ್ಸು ಸಂತೋಷಕ್ಕಾಗಿ, ಅಂದರೆ ನಾವು ಖುಷಿ ಪಡಬೇಕು ಅಂತೇಳಿ. ಆ ಖುಷಿ ಇನ್ನೊಬ್ಬರಿಗೆ ನೋವಾಗಬಾರ್ದು. ಇದು ಹಬ್ಬದ ಸಂದೇಶ. ನೀವೇನು ಖುಷಿ ಪಡ್ತೀರೋ ಬೇರೆಯವ್ರಿಗೆ ನೋವು ಮಾಡಬಾರ್ದು. ನಿಮ್ಗೆ ಸ್ವತಂತ್ರ ಕೊಟ್ಟಿದೆ, ಹಬ್ಬಗಳ ಹರಿದಿನಗಳು ಮಾಡ್ಕೊಳ್ಳೋದಕ್ಕೆ, ನೀವು ಓಡಾಡೋದಕ್ಕೆ, ವಾಕ್ ಸ್ವತಂತ್ರ, ನಗಾಡೋದಕ್ಕೆ ಎಲ್ಲ ಇದೆ ಸ್ವತಂತ್ರ. ಆದರೆ ಬೇರೆಯವರಿಗೆ ಅದು ತೊಂದರೆ ಆಗಬಾರ್ದು ಅಂತೇಳಿ ಒಂದು ಸಂವಿಧಾನ ಇದೆ. ಆ ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕು. ಆ ಸಂವಿಧಾನದ ಅಡಿಯಲ್ಲಿ ಬೇರೆಯವ್ರಿಗೆ ನೋವುಂಟು ಮಾಡಬಾರ್ದು. ಇಷ್ಟೊತ್ತು ಏನು ಹೇಳಿದ್ರು, ಫ್ಲೆಕ್ಸ್ಗಳಾಗಬಾರ್ದು. ಇದರಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಾಗಲಿ ದಯವಿಟ್ಟು ಯಾರು ಕಡ್ಡಾಯವಾಗಿ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬೇಡಿ. ಇವಾಗೆಲ್ಲ ಬಂದಾಗಿದೆ, ಬ್ಯಾನ್ ಆಗಿದೆ. ಆ ಪ್ಲಾಸ್ಟಿಕ್ನ ನೀವು ಎಲ್ಲರ ಕಂಡ್ರೆ ಯೂತ್ಸ್ ಇದ್ದೀರಿ ಎಲ್ಲನೂ. ಭಾರತದಲ್ಲಿ 65% ಯೂತ್ಸು 35 ವರ್ಷ ಒಳಗಡೆ ಇರ್ತಕ್ಕಂಥ ಯೂತ್ಸು ನೀವೇ. ಆದರೆ ಬೇರೆ ಕಂಟ್ರೀಸಲ್ಲಿ ಬರೀ 34% ಯೂತ್ಸು 35 ವರ್ಷ ಒಳಗಡೆ ಇರ್ತಕ್ಕಂಥದ್ದು. ಅದು ಹೆಚ್ಚಿನದಾಗಿ 140 ಕೋಟಿ ಜನಸಂಖ್ಯೆಯಲ್ಲಿ ನಾವೇ ಭಾರತೀಯರು ಯೂತ್ಸೇ ಜಾಸ್ತಿ ಇದ್ದೀರಿ. ಅದನ್ನು ನಾವು ಬೇರೆ ಬೇರೆ ಕಾರ್ಯಗಳಿಗೆ ವೃಥಾ ಮಾಡ್ತಾ ಇದ್ದೀವಿ. ನಮ್ಮ ಎನರ್ಜಿನೆಲ್ಲ ವೃಥಾ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.